ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಕುರಿತು ವಿಜಯಪುರ ನಗರದಲ್ಲಿ ಎಐಡಿವೈಒ ಹಾಗೂ ಎಐಎಂಎಸ್ಎಸ್ ಸಂಘಟನೆ ನೇತೃತ್ವದಲ್ಲಿ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರಜ್ವಲ್ ರೇವಣ್ಣ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರಜ್ವಲ್ ರೇವಣ್ಣನನ್ನು ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಸಂತ್ರಸ್ತರು ಬಂದು ದೂರನ್ನು ದಾಖಲಿಸುವವರೆಗೂ ಕಾಯದೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಿದರು. ಈ ಮೂಲಕ ಡಿಸಿ ಮೂಲಕ ಪ್ರತಿಭಟನಾಕಾರರು ಸಿಎಂಗೆ ಮನವಿಯನ್ನು ಸಲ್ಲಿಸಿದರು. ಈ ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯಕ್ಕೆ ಹೆಣ್ಣು ಮಕ್ಕಳ ಸಹಕಾರ ಇತ್ತು. ಬಹಳ ಉದ್ದೇಶಪೂರ್ವಕವಾಗಿ ಇದು ನಡೆದಿದೆ. ಇದನ್ನು ನಾವು ಯಾರೂ ಕೂಡ ಪ್ರಜ್ವಲ್ ರೇವಣ್ಣ ತಪ್ಪು ಹೇಳೋಕ್ಕಾಗಲ್ಲ. ಒಬ್ಬ ಸೈಕೋ. ಇದಕ್ಕೆ ಬಹಳಷ್ಟು ಹೆಣ್ಣು ಮಕ್ಕಳು ತಮ್ಮ ಸ್ವಾರ್ಥ ಕೈ ಮಾಡ್ಯಾರ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಕೆಟ್ಟ ಕೊಳತಾ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ಪುರುಷ ಪ್ರಧಾನ ಕುಟುಂಬದಲ್ಲಿ ಶೋಷಣೆಗೊಳಪಟ್ಟವರು, ಶೋಷಣೆ ಮಾಡೋರು ಇಬ್ಬರು ಒಂದೇ ಅಲ್ಲ. ದೌರ್ಜನ್ಯ, ಲೈಂಗಿಕ ಕಿರುಕುಳ ಕೊಟ್ಟಂತ ಪ್ರಜ್ವಲ್ ರೇವಣ್ಣ ಕಿರುಕೊಳ್ಪಟ್ಟಂತ 3,000 ಹೆಣ್ಮಕ್ಳು ಒಂದೇ ಅಲ್ಲ. ಇವರು ಅಮಾಯಕರು, ಬಡವರು, ಒಂದು ಹೊತ್ತು ಊಟದ ಗತಿ ಇಲ್ಲದೆ ಅವ್ರ ಕೆಲಸಕ್ಕೆ ಅನಿವಾರ್ಯವಾಗಿ ಹೋದಂಥವ್ರ ಮೇಲೆ ಇದು ಕಿರುಕುಳ ಆಗಿರ್ತಕ್ಕಂಥದ್ದು. ಅದು ಅಷ್ಟೇ ಅಲ್ಲ, ಈ ಪುರುಷ ಪ್ರಧಾನ ಕುಟುಂಬದಲ್ಲಿ ಅವರು ಅನಿವಾರ್ಯತೆಗಾಗಿ ಒಳಪಟ್ಟಂಥವ್ರು ಇಬ್ಬರು ಒಂದೇ ಅಲ್ಲ. ಇದು ಪ್ರಜ್ವಲ್ ರೇವಣ್ಣದ ಮಹಾಪರಾಧ. ಈ ವಿಧಂಗವಾದ ಮುಂದಿರ್ತಕ್ಕಂಥವ್ರು ಇವರು ಹೆಣ್ಣು ಮಕ್ಕಳನ್ನ 2ನೇ ದರ್ಜೆ ನೋಡ್ತಕ್ಕಂಥ ಕ್ರೂರಿ ಮನುಷ್ಯರು. ಈ ವಿಷಯದ ನಾವು ತೀವ್ರವಾಗಿ ಒಟ್ಟಾರೆ ಈ ಘಟನೆ ಮನುಕುಲ ಸರಿ ಕೆಳಗಾಗ್ತಕ್ಕಂಥ ಮಾಡಿದೆ. ಇದರಲ್ಲಿ ಒಳಪಟ್ಟವ್ರು ಯಾರು ಕೂಡ ನೀವ್ಯಾರು ಹಾಡಿದಾರೆ ತಂದ್ಕೋಬೇಡ್ರಿ. ಸಬ್ ಇನ್ಸ್ಪೆಕ್ಟರ್ ಒಳಪಟ್ಟಿದಾರ, CA ಚಾರಿಟೇಬಲ್ ಅಕೌಂಟೆಂಟ್ ಒಳಪಟ್ಟಾರ, ಅಡ್ವೊಕೇಟ್ ಒಳಪಟ್ಟಾರ. ಯಾಕೆ ಒಳಪಟ್ಟಾರಂದ್ರೆ ಇವ್ರದೊಂದು ಪಾಳೆಗಾರಿಕಾ ಸಂಸ್ಕೃತಿ, ಡೆಮೋಕ್ರಸಿ ಅಲ್ಲ, ಪಾಳೆಗಾರಿಕಾ ಸಂಸ್ಕೃತಿ. ಅವ್ರ ಮನೆತನ ಏನು, ದೇಶದ ಎಲ್ಲ ಹುದ್ದೆಗಳನ್ನು ಅನುಭವಿಸ್ಬಿಟ್ಟಿದಾರ. ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಶಾಸಕ ಎಲ್ಲವೂ ಅನುಭವಿಸೋದ್ರಿಂದ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದಾರ. ಅಧಿಕಾರಿಗಳನ್ನು ಭಯಪಡಿಸಿ ಮಾಡಬಾರ್ದೆಲ್ಲ ನೀರ್ತನ ಕೆಲಸ ಮಾಡಿದಾರ. ಸ್ನೇಹಿತರೆ, ಇವಾಗ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್, AMSS, ಆಲ್ ಇಂಡಿಯಾ ಮಹಿಳಾ ಸಂಸ್ಕೃತಿ ಸಂಘಟನೆಗಳು ನಾವು ಸಮಾಜದಲ್ಲಿ ಒಂದು ಉನ್ನತ ಗುರಿ, ಉನ್ನತ ಮೌಲ್ಯ, ಈ ಸಾಂಸ್ಕೃತಿಕ ಪರಂಪರೆ ಬರಬೇಕು. ಭಗತ್ ಸಿಂಗ್, ನೇತಾಜಿಗಳ ಬೇರು ಆಗಬೇಕು ಅಂತ ಈ ಒಂದು ಪರಂಪರೆ ಮುಂದುವರಿಬೇಕು. ಇದು ಒಂದಿಂದಾಗ ಆಗುವುದಲ್ಲ. ಇಂತಹ ಘಟನೆಗಳು ಕರ್ನಾಟಕದಲ್ಲಿ ಮಾಜಿ ಮತ್ತು ಮಕ್ಕಳು, ಹಾಲಿ ಅವರ ಮಕ್ಕಳು ಬಹಳ ಜನ ಅದಾರ. ಇದು ಬಯಲಿಗೆ ಬಂದಿದೆ. ಬಹಳ ಜನ ಹೇಳ್ತಾರ ಇಷ್ಟನ ಬಿಟ್ಟು ಹೀಗೆ ಕೊಟ್ಟು ಅಂತ ಹೇಳಿ. ಈ ಥರ ಇವೆ ಅಂತ ವರದಿ ಇದೆ. ಸೊ ಇಂಥ ಒಂದು ಸಾಮಾಜಿಕ ಕೃತ್ಯ ಎಸಗಿದಕ್ಕ ಮೊಟ್ಟ ಮೊದಲನೇಗೆ ನಾನು ಖಂಡನೆ ಮಾಡ್ತಾ ಇದ್ದೀನಿ. ಭಾಳ ಹೇಗೆ ಇದು ಒಂದು ಪ್ರಭಾವಿ ಕುಟುಂಬ ಅನ್ಕೋತಾರ ರಾಜಕೀಯ ಪ್ರತಿನಿಧಿಗಳು. ಇವರು ಇಂಥ ಒಂದು ಕೃತ್ಯ ಯಾವ ರೀತಿ ಎಸಗ್ಯಾರ, ಹೆಣ್ಮಕ್ಳ ಇದೇ ಥರ ನಾವು ನೋಡುವಂಥದ್ದು. ಯಾವ ಮುಖ ಇಟ್ಕೊಂಡು ಇವರು ರಾಜಕೀಯ ಸ್ಪರ್ಧೆ ಕರೀತಾರ. ಮೊಟ್ಟ ಮೊದಲು ಅವರಿಗೆ ಬಂಧಿಸಬೇಕು. ಮತ್ತು ಈ ಪ್ರಕರಣ ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಕೀಯ ಒಂದು ಅವರ ಪ್ರಭಾವಕ್ಕೆ ಒಳಗಾಗ್ತಾನೆ, ಅವರ ಪ್ರಭಾವಕ್ಕೆ ಮಣಿಯಾಗದೆ ನಿಷ್ಪಕ್ಷಪಾತವಾದ ತನಿಖೆ ನಡೀಬೇಕು. ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು. ಅವರಿಗೆ ಸೂಕ್ತವಾದ ನ್ಯಾಯ ಕೊಡಬೇಕು. ಈ ಮುಂದೆ ಇಂಥ ಯಾವುದೇ ಪ್ರಕರಣಗಳು ರೀತಿಯಲ್ಲಿ ಮತ್ತು ಈ ಪ್ರಕರಣ ನಡೆದೇ ರೀತಿಯಲ್ಲಿ ನಿದರ್ಶನ ಶಿಕ್ಷೆ ಪ್ರಜ್ವಲ್ ರೇವಣ್ಣಗೆ ಮತ್ತು ಸಂಬಂಧಿಸಿದ ಯಾವುದೇ ಅಪರಾಧಿ ಇಲ್ಲ ಅವರಿಗೆ ಕೂಡಲೇ ಶೀಘ್ರಗತಿಯಲ್ಲಿ ಈ ತನಿಖೆ ನಡೆಸಿ ಶಿಕ್ಷೆ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಬಲವಂತಿಸ್ತಾ ಇದ್ದೀನಿ, ಆಗ್ರಹಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಈ ಪ್ರಕರಣ ಯಾರು ಬಯಲಿಗೆ ತಂದ್ರು ಅನ್ನೋದೇ